ನನ್ನ ಜೀವನದ ತಂದೆ ತಾಯಂದಿರ ಆಶೀರ್ವಾದ, ಪೂರ್ವ ಜನ್ಮದ ಪುಣ್ಯದ ಫಲ, ವಿಶೇಷವಾಗಿ ವಿಪ್ರ ಸಮಾಜ, ಬ್ರಾಹ್ಮಣ ಸಮಾಜ ಸ್ವಹಿತಕ್ಕಿಂತ ದೇಶದ ಒಂದು ಹಿತಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥ ಒಂದು ಸಮಾಜದ ಹಿರಿಯರಿಂದ, ಅದರಲ್ಲೂ ವಿಶೇಷವಾಗಿ ತಂದೆಯ ಒಂದು ಉಪಸ್ಥಿತಿಯಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡುವಂಥ ಅವಕಾಶ ಮಾಡಿಕೊಟ್ಟಂಥ ನಮ್ಮ ವಿಪ್ರ ಸಮಾಜದ ಎಲ್ಲ ಹಿರಿಯರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ನಾನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೀನಿ. ಪೂಜ್ಯ ತಂದೆಯವರಿಗೆ ನಮಸ್ಕಾರವನ್ನು ತಿಳಿಸ್ತಾ, ಈಗ ತಾನೇ ಮಾತನಾಡಿ ಹಾರೈಸೋದಂಥ ಗೌರವಿತ ಪ್ರಹ್ಲಾದ್ ಜೋಶಿ ಅವ್ರನ್ನ ನೆನೆಸ್ಕೊಳ್ತಾ, ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕುಟುಂಬದಿಂದ ಬಂದು ಇವತ್ತು ಸಮಾಜಕ್ಕೆ ದೊಡ್ಡ ಒಂದು ಆಸ್ತಿಯಾಗಿ ಸಮಾಜವನ್ನು ಬೆಳೆಸಿದಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ಗೌರವಿತ ಅಶೋಕ್ ಹಾರ್ನಳ್ಳಿ ಅವರ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ, ಸ್ನೇಹಿತರು ಶಾಸಕರಾದಂಥ ಚನ್ನಬಸಪ್ಪನವರೇ, ಪೂಜ್ಯ ರಾಮಚಂದ್ರ ಅವರೇ, ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ, ನನಗೆ ಹಾರೈಸಲಿಕ್ಕೆ ಇದರ ಹಿಂದೆ ಶಕ್ತಿಯಾಗಿ ನಿಂತ್ಕೊಂಡಂಥ ನಮ್ಮ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದಂಥ ಸನ್ಮಾನಿತ ನಟರಾಜ್ ಭಾಗವಜ್ಜೆ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಪೂಜ್ಯ ಪದ್ಮನಾಭ ಭಟ್ರವರಿಗೆ, ಸನ್ಮಾನಿತ ದತ್ತಾತ್ರೇಯ ಅವರಿಗೆ, ಸನ್ಮಾನಿತ ವೆಂಕಟೇಶ್ ಅವರಿಗೆ, ಸನ್ಮಾನಿತ ನನ್ನ ಬಗ್ಗೆ ನನ್ನ ಯೋಗ್ಯತೆ ಮೀರಿ ನನ್ನ ಬಗ್ಗೆ ಒಳ್ಳೆಯದನ್ನು ಮಾತಾಡಿದಂಥ ಶಂಕರ್ ಅವರಿಗೆ, ಸನ್ಮಾನಿತ ಶಿವಶಂಕರ್ ಅವರಿಗೆ, ಸನ್ಮಾನಿತ ಡಾಕ್ಟರ್ ಶ್ರೀಧರ್ ಅವರಿಗೆ, ನಮ್ಮ NES ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ನಾಗರಾಜ್ರವರಿಗೆ, ಶ್ರೀನಾಥ್ ನಗರಗದ್ದೆ ಅವರಿಗೆ, ವೇದಿಕೆ ಮೇಲಿರುವಂಥ ಸಮಾಜದ ಎಲ್ಲ ಹಿರಿಯರಿಗೆ, ನಮ್ಮ ಗೌರವಿತ ಡಾಕ್ಟರ್ ಶ್ರೀಧರ್ ಅವರು, ಗೌರವಿತ ಡಾಕ್ಟರ್ ನಾರಾಯಣ್ ಅವರಿಗೆ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹಿರಿಯರಿಗೆ, ಬಂದಂಥ ಎಲ್ಲ ಸಜ್ಜನ ಬಂಧು ಭಗಿನಿಯರಿಗೆ, ವೇದಿಕೆ ಮುಂಭಾಗದಲ್ಲಿ ಕೂತಂಥ ಸಮಾಜದ ಹಿರಿಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಇವತ್ತಿನ ಒಂದು ಸನ್ಮಾನ, ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆ, ಒಂದು ಮತ ಏನಾದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ಇವತ್ತು ಪೂಜ್ಯ ತಂದೆಯವರ ಸಮ್ಮುಖದಲ್ಲಿ ನನಗೆ ಸನ್ಮಾನ ಆಗ್ತಾ ಇದೆ ಅಂದರೆ, ಆ ಸನ್ಮಾನಕ್ಕೆ ಕಾರಣಕರ್ತರು ವೇದಿಕೆ ಮುಂಭಾಗದಿರುವಂಥ ತಾವು. ನಿಮ್ಮ ರಾಘಣ್ಣನನ್ನ ಸಂಸತ್ ಸದಸ್ಯನಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದು ತಾವು. ತಮ್ಮ ಹಾರೈಕೆಯಿಂದ ಇವತ್ತು ಈ ಸ್ಥಾನದಲ್ಲಿ ನನ್ನ ಕರ್ತವ್ಯವನ್ನು ನಿಭಾಯಿಸುವಂಥ ಒಂದು ಶಕ್ತಿ ತಾವೆಲ್ಲರೂ ಕೂಡ ಕೊಟ್ಟಿದ್ದೀರಿ. ನಿಮ್ಮ ನಂಬಿಕೆ ವಿಶ್ವಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡಂಥ ಕೆಲಸವನ್ನು ಬರುವಂಥದಿಂದಲೂ ಕೂಡ ಮಾಡ್ಕೊಂಡು ಹೋಗ್ಬೇಕಿರೋದು ನನ್ನ ಕರ್ತವ್ಯ. ಮತ್ತು ಈ ಸನ್ಮಾನದ ಮುಖಾಂತರ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ವಿಶೇಷವಾಗಿ ನಮ್ಮ ಸವಿತಾ ಮಹಾದೇವ್ ಅವರು ಅನೇಕ ಮುಂದಿನ ಒಂದು ಶಿವಮೊಗ್ಗ ಯಾವ ರೀತಿ ಇರಬೇಕು ಅನ್ನೋದು ಈ ಒಂದು ವೇದಿಕೆ ಮುಖಾಂತರ ಅವರೇನು ನಿಮ್ಮೆಲ್ಲರ ಒಂದು ಧ್ವನಿಯಾಗಿ ವಿಚಾರವನ್ನು ಮಂಡನೆಯನ್ನು ಮಾಡಿದ್ದಾರೆ. ಚಾಚೂ ತಪ್ಪದೆ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಬರುವಂಥ ದಿನದಲ್ಲಿ ನಮ್ಮ ಶಂಕರ್ ಅವರು ಕೂಡ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ವೇದಿಕೆ ಮೇಲಿರುವಂಥ ಅನೇಕ ಹಿರಿಯರು ಮುಂದಿನ ನಮ್ಮ ಶಿವಮೊಗ್ಗ ಹೇಗಿರಬೇಕು ಇದನ್ನ ಆದ್ಯತೆ ಕೊಟ್ಟು ಆ ದಿಕ್ಕಲ್ಲಿ ಕೆಲಸವನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಪೂಜ್ಯ ಅವರ ಮಗನಾಗಿ ತುಂಬ ಹತ್ತಿರದಿಂದ ಅವರ ಹೋರಾಟಗಳನ್ನು, ವಿರೋಧ ಪಕ್ಷದಲ್ಲಿದ್ದಾಗ ಇದ್ದಂಥ ಒಂದು ಪರಿಸ್ಥಿತಿ, ಆಡಳಿತ ಪಕ್ಷಕ್ಕೆ ಬಂದಾಗ ಅವರ ಕಾರ್ಯ ಯೋಜನೆಗಳು, ಇದೆಲ್ಲದೂ ಕೂಡ ನಿಮ್ಮ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ನಾನು ಕೂಡ ತುಂಬ ಹತ್ತಿರದಿಂದ ನೋಡೋಂಥ ಒಂದು ಅವಕಾಶ ಸಿಕ್ಕಿತ್ತು. ಇವತ್ತು 2-3 ವಿಚಾರಗಳನ್ನ ಹಂಚ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ. ತುಂಬ ವರ್ಷಗಳ ಒಂದು ಸಮಸ್ಯೆ ಇತ್ತು. ತಿರುವಳ್ಳರ ಪ್ರತಿಮೆಯನ್ನ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಬೇಕು, ಸರ್ವಜ್ಞನ ಪ್ರತಿಮೆಯನ್ನ ತಮಿಳುನಾಡಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ
8 ವರ್ಷಗಳಿಂದ ಮೂರ್ತಿಯನ್ನ ಮಾಡಿ ಗೋಣಿ ಚೀಲದಲ್ಲಿ ಸುತ್ತಿ ಹಾಗೆ ಇಟ್ಟಿದ್ರು ವಿಧಾನಸೌಧದಲ್ಲಿ. ಸನ್ಮಾನಿಸಿದ ನಿಮ್ಗೆ ಗೊತ್ತಿರ್ಬೋದು, ಹಿಂದೆ ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಕರ್ನಾಟಕ ಅನೇಕ ವಿಚಾರಗಳ ಬಗ್ಗೆ ಸಂಘರ್ಷಗಳು ಆಗ್ತಾ ಇತ್ತು. ಆದರೆ ಅವರ ಅವಧಿಯಲ್ಲಿ ಆ ಸಮಸ್ಯೆಯನ್ನ ಬಗೆಹರಿಸಿ ಕರುಣಾನಿಧಿಯವರ ಆರೋಗ್ಯವನ್ನ ವಿಚಾರಿಸಲಿಕ್ಕೆ ತಮಿಳುನಾಡಿಗೆ ಹೋದಾಗ ಅವತ್ತು ಚರ್ಚೆಯನ್ನ ಮಾಡಿ ತಿರುವಳ್ಳರ ಪ್ರತಿಮೆಯನ್ನ ಬೆಂಗಳೂರಿನಲ್ಲಿ, ಸರ್ವಜ್ಞರ ಮೂರ್ತಿಯನ್ನ ತಮಿಳುನಾಡಲ್ಲಿ ಪ್ರತಿಷ್ಠಾಪನೆ ಮಾಡುವಂತ ಕಾರ್ಯವನ್ನ ಮಾಡಿ ಎರಡೂ ರಾಜ್ಯಗಳ ಒಂದು ಭಾವೈಕ್ಯತೆ ತಂದಂತ ಒಬ್ಬ ಧೀಮಂತ ನಾಯಕರು ಸನ್ಮಾನಿಸಿದ ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದು, ಬೆಳಗಾಂ ನಮಗೆ ಸೇರ್ಬೇಕು ಅಂತೇಳಿ ಮಹಾರಾಷ್ಟ್ರದ ಒಂದು ದೊಡ್ಡ ಒಂದು ಕೂಗು ಶುರುವಾದಾಗ ನಮ್ಮ ಕನ್ನಡದ ನಮ್ಮ ಆಸ್ತಿ ನಮ್ಮ ಕರ್ನಾಟಕದ ಒಂದು ಕೇಂದ್ರ ಅಂತೇಳಿ ತೋರಿಸ್ಲಿಕ್ಕೆ ಅಲ್ಲಿ ವಿಕಾಸಸೌಧವನ್ನ ಕಟ್ಟಿ ಬೆಳಗಾಂ ವಿಚಾರದಲ್ಲಿ ಯಾರು ಕೂಡ ತಲೆ ಹಾಕಬಾರ್ದು ಅಂತೇಳಿ ಸಂದೇಶವನ್ನು ಕೊಟ್ಟಿದ್ದು ಸನ್ಮಾನಿಸಿದ ಯಡಿಯೂರಪ್ಪನವರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೂರನೇದು, ಈ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ, ನಮ್ಮ ಕನ್ನಡದ ನೆಲ ಜಲ ಭಾಷೆ ಉಳಿಸುವಂತ ವಿಚಾರಕ್ಕೆ ಸಾಹಿತ್ಯ ಪರಿಷತ್ತಿನಿದೆ. ಪ್ರತಿ ವರ್ಷ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಮ್ಮೇಳನಗಳನ್ನ ಪ್ರತಿ ವರ್ಷ ಮಾಡ್ತಾರೆ. ಆದ್ರೆ ಆ ಸಮ್ಮೇಳನಕ್ಕೆ ಪಾಪ ಒಂದು ಭಿಕ್ಷಾ ಪಾತ್ರೆನ ಇಟ್ಕೊಂಡು ಅದಕ್ಕೆ ಹಣವನ್ನ ಕ್ರೋಢೀಕರಿಸಿ ಆ ಕಾರ್ಯಕ್ರಮ ಮಾಡುವಂತ ಒತ್ತಡ ಆ ಸಾಹಿತ್ಯ ಪರಿಷತ್ತಿನ ನಮ್ಮ ಕನ್ನಡ ಅಭಿಮಾನಿಗಳಿಗಿತ್ತು. ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಅಧಿಕಾರ ಯಾರು ಕೂಡ ಶಾಶ್ವತ ಅಲ್ಲ. ಅವ್ರು ಮಾಡಿದಂತ ಕಾನೂನು ಏನ್ ಮಾಡಿದ್ರು ಅಂದ್ರೆ, ಪ್ರತಿ ವರ್ಷ ತಾಲೂಕು ಮಟ್ಟದಲ್ಲಿ ನಡೆಯುವಂತ ಸಾಹಿತ್ಯ ಪರಿಷತ್ತಿಗೆ 1 ಲಕ್ಷ ರೂಪಾಯಿ ಅನುದಾನ, ಪ್ರತಿ ವರ್ಷ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ 5 ಲಕ್ಷ, ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ 1 ಕೋಟಿ. ಸರ್ಕಾರ ಬದಲಾವಣೆ ಆಗ್ಬೋದು, ಆದರೆ ಈ ಒಂದು ಶಾಶ್ವತವಂತ ಒಂದು ಕಾರ್ಯಕ್ರಮ ಜಾರಿ ತಂದಿದ್ದಕ್ಕೆ ಇವತ್ತು ಕನ್ನಡದ ಸಾಹಿತ್ಯ ಪರಿಷತ್ತಿನ ಪ್ರತಿ ವರ್ಷದ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಪೂಜ್ಯ ತಂದೆಯವರ ಒಂದು ಹಾರೈಕೆಯಿಂದ, ನಿಮ್ಮೆಲ್ಲರ ಹಾರೈಕೆಯಿಂದ ರಾಮಚಂದ್ರಪುರ ಮಠದ ಏಳ್ಗೆ ಇರ್ಬೋದು, ಶೃಂಗೇರಿ ಮಠದ ಏಳ್ಗೆ ಇರ್ಬೋದು, ಈ ರೀತಿ ಅನೇಕ ಮಠ ಮಂದಿರ ಕಟ್ಟುವಂತ ಒಂದು ದಿಕ್ಕಿನಲ್ಲಿ ಆ ಶಕ್ತಿಯನ್ನ ಕೊಟ್ಟಂತವ್ರು ನೀವು. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ನೆನೆಸ್ಕೊಳ್ತೀನಿ. ಇವತ್ತು ವಾತಾವರಣ ತುಂಬಾ ಚೆನ್ನಾಗಿದೆ, ಮೋದಿಜಿಯವರ ಪರವಾಗಿ ವಾತಾವರಣ ತುಂಬಾ ಚೆನ್ನಾಗಿದೆ. ಆದ್ರೆ ಅದನ್ನು ಓಟಾಗಿ ಪರಿವರ್ತನೆ ಮಾಡುವಂತ ದೊಡ್ಡ ಜವಾಬ್ದಾರಿ ನಮ್ಮ ವಿಪ್ರ ಸಮಾಜದ ಮೇಲೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಈ ಒಂದು ಸ್ವಂತ ತಾಯಿ, ಪ್ರಧಾನಮಂತ್ರಿಗಳು ತನ್ನ ತಾಯಿಯನ್ನ ಕಳ್ಕೊಂಡಾಗ ಯಾವ ರೀತಿ ದೆಹಲಿಯಿಂದ ಬಂದು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಮತ್ತೆ ದೇಶದ ಒಂದು ಕರ್ತವ್ಯ ಅಂತೇಳಿ ತಮ್ಮನ್ನು ತಾವು ತೊಡಸ್ಕೊಂಡ್ರು. ನಂಗೆ ಇನ್ನೂ ಒಂದು ನೆನಪಿದೆ ಬರುತ್ತೆ ಈ ಸಂದರ್ಭದಲ್ಲಿ. ನಮ್ಮ ತಂದೆ MP ಇದ್ರು, ಶಿಕಾರಿಪುರದ MLA ನಾನಿದ್ದೆ, ಈಶ್ವರಪ್ಪನವರು ಇಲ್ಲಿ MLA ಇದ್ರು, ಗ್ರಾಮಾಂತರದ ಶಾರದಾಪುರನ ಹಾಕಿದ್ರು. ಆ ಸಂದರ್ಭದಲ್ಲಿ ನಮ್ಮ ಚೋರಡಿ ಅಂತ ಒಂದು ಗ್ರಾಮ ಇದೆ, ಚೋರಡಿ ಗ್ರಾಮ ನಮ್ಮ ಆಯನೂರು ಚೋರಡಿಯಲ್ಲಿ ಬರುತ್ತೆ. ಅಲ್ಲಿ ಪಕ್ಕದಲ್ಲಿ ವಿಠಲ್ಗೊಂಡಗೊಪ್ಪ ಅಂತ ಒಂದು ಹಳ್ಳಿ ಇದೆ. ಅಲ್ಲಿಗೆ ಒಂದು ಮರಾಠ ಕುಟುಂಬದ ಒಬ್ಳು ಹೆಣ್ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರು. ಅವನ ಗಂಡ ಸೈನಿಕ. ಅವನ್ ಜನ್ಮ ಕೊಟ್ಟಂತ ಮಗುಗೆ 1 ವರ್ಷ ಬಂದು ನಾಮಕರಣ, ಮದುವೆಯಾಗಿ 1 ವರ್ಷ ಆಗಿರುತ್ತೆ, ಜನ್ಮ ಕೊಟ್ಟಂತ ಮಗುಗೆ ನಾಮಕರಣ ಮಾಡ್ತಾರೆ. ವಾಪಸ್ ದೇಶ ಕಟ್ಟಬೇಕು ಅಂತ ಹೇಳಿ ಮತ್ತೆ ಗಡಿ ಕಾಯ್ಲಿಕ್ಕೋಸ್ಕರ ಹೋದಾಗ ಸುದ್ದಿ ಬರುತ್ತೆ, ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದ್ರು ಅಂತ ಹೇಳಿ. ಅಲ್ಲಿಂದ ಪಾರ್ಥಿವ ಶರೀರವನ್ನು ತರಿಸಲಿಕ್ಕೆ ಸಾಹೇಬರು MP ಇದ್ರು. ಆ ಟೈಮಲ್ಲಿ ಸುಮಾರು ಒಂದು 3-4 ದಿನ ಸಮಯ ತೆಗೆದುಕೊಳ್ತು. ಪಾರ್ಥಿವ ಶರೀರ ಬಂತು. ನಾನು ಯಡಿಯೂರಪ್ಪ ಸಾಹೇಬರು ಫೋನ್ ಮಾಡಿದ್ರು, ನಾನು ಬರ್ಲಿಕ್ಕೆ ಆಗ್ತಿಲ್ಲಪ್ಪ, ನೀನು ಆ ಅಂತ್ಯಕ್ರಿಯೆಗೆ ಹೋಗ್ಬೇಕು ಅಂತೇಳಿ. ಈಶ್ವರಪ್ಪನವರು ಕೂಡ ಬಂದಿದ್ರು. ಅಲ್ಲಿ ಹೋದಾಗ ಆ 1 ವಾರದ ಕೆಳಗಿದ್ದಂತ ಸುಮಂಗಳೆ, ಹಣೆ ಮೇಲೆ ಕುಂಕುಮ ಇಲ್ಲ ತಾಯಿಗೆ, 1 ವಾರದಿಂದ ಊಟ ಮಾಡಿಲ್ಲ. ಪಾರ್ಥಿವ ಶರೀರ ಬಂದಾಗ ಕರ್ಕೊಂಡು ಬಂದ್ರು. ಇಬ್ರು ಅಣ್ಣ ತಮ್ಮದಿರು ಗಟ್ಟಿಯಾಗಿ ಭುಜವನ್ನ ಇಟ್ಕೊಂಡು ಹೆಜ್ಜೆ ಇಡ್ಸ್ಕೊಂಡು ಕರ್ಕೊಂಡ್ ಬಂದ್ರು. ಬಗ್ಲಲ್ಲಿ ಮಗು ಇದೆ, ಬಂದು ತಂದು ನಿಲ್ಸಿದ್ರು. ಅವ್ರ ಕಣ್ಣೀರಲ್ಲಿ ಆ ರೋದನೆ ನೋಡ್ಲಿಕ್ಕಾಗಲ್ಲ. ಕೊನೆಗೆ ನಿಮಗೆ ಗೊತ್ತಿದೆ ಒಂದು ಅಂತ್ಯ ಸಂಸ್ಕಾರ ಯಾವ ರೀತಿ ಗೌರವಪೂರ್ವಕವಾಗಿ ಆಗುತ್ತೆ ಅಂತ ಹೇಳಿದ್ರು. ರಾಷ್ಟ್ರ ಧ್ವಜವನ್ನ ದೇಹದ ಮೇಲೆ ಹಾಕಿ ಮಿಲಿಟರಿ ಗೌರವಾರ್ಥ ಜೊತೆಗೆ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ರಾಷ್ಟ್ರಗೀತೆ ಅಂತ ಹೇಳ್ತಿದ್ದಂಗೆ ಆ ಹೆಣ್ಮಗಳಿಗೆ ಬಿಟ್ರೆ ಕುಸ್ ಬೀಳ್ತಾಳೆ, ನಿಶಕ್ತಿ. ಅಂತ ಸಂದರ್ಭದಲ್ಲೂ ಕೂಡ ತನ್ನ ಅಣ್ಣ ತಮ್ಮರ ಕೈಯನ್ನ ಬಿಡಿಸ್ಕೊಂಡು ರಾಷ್ಟ್ರಗೀತೆ ಅಂತ ಹೇಳ್ತಾರೆ ಸೆಲ್ಯೂಟ್ ಹೊಡ್ಕೊಂಡು ಆ ಹೆಣ್ಮಗಳು ಅಲ್ಲಿ ಆ ನಿಂತ್ಕೊಂಡಂತ ಒಂದು
ಸನ್ನಿವೇಶ ಇದೆಯಲ್ಲ, ಅವಾಗ ಮಾಧ್ಯಮದ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ಕೊಂಡೆ, ನಮ್ಮ ಕಡೆ ಕ್ಯಾಮ್ರಾ ಹೆಂಗೆ ತಿರ್ಗಿಸಿ ಆ ಕಡೆ ತಿರ್ಗಿಸ್ರಪ್ಪ ಅಂತೇಳಿ ನಾವು ಸೊನ್ನೆಯನ್ನ ಮಾಡಿದೆ. ಅಂದ್ರೆ ಯಾಕೆ ಇವತ್ತು ಈ ಮಾತನ್ನ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ, ಇವತ್ತು ದೇಶಕ್ಕೋಸ್ಕರ ಈ ರೀತಿ ಅನೇಕ ಸೈನಿಕ ಕುಟುಂಬಗಳು ಇವತ್ತು ತಮ್ಮನ್ನು ತಾವು ತೊಡ್ಕೊಂಡು ತನ್ನ ಜೀವ ಹಾನಿಯಾಗಿ, ಎಷ್ಟೋ ತನ್ನ ತಾಯಿಂದರು ವಿಧವೆಯರಾಗಿ, ತಂದೆ ತಾಯಿಂದರು ತಬ್ಬಲಿಗಳಾಗಿ, ಅವರೆಲ್ಲರ ಪ್ರಯತ್ನದಿಂದ ನಾವು ನಮ್ಮ ಹೆಂಡತಿ ಮಕ್ಕಳು ಕುಟುಂಬ ಗೌರವದಿಂದ ನಾವು ಬದುಕ್ತಿರಂತ ಈ ಸಂದರ್ಭದಲ್ಲಿ ಇದೊಂದು 45 ದಿನ ಪ್ರಧಾನಮಂತ್ರಿಗಳ ಮೇಲೆ ಎಲ್ಲ ರೀತಿಯಂತ ಕೆಟ್ಟು ಕಣ್ಗಳು ಅಂತಾರಾಷ್ಟ್ರೀಯ ಮಟ್ಟದ ಸಹಕಾರದಿಂದ ಏನಾದ್ರೂ ಮಾಡಿ ಮೋದಿಜಿಯವ್ರನ್ನ ಅಧಿಕಾರಕ್ಕೆ ತರುವಂಥದ್ದು ತಡಿಬೋದು ಅಂತ ಹೇಳಿ ಎಲ್ಲ ದುಷ್ಟ ಶಕ್ತಿಗಳು ಕೆಲಸವನ್ನ ಮಾಡ್ತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ತುಂಬಾ ಎಚ್ಚರಿಕೆಯಿಂದ, ಅತಿಯಾದ ವಿಶ್ವಾಸ, ಆತ್ಮವಿಶ್ವಾಸ ಇರಲಿ, ಆ ಆತ್ಮವಿಶ್ವಾಸದ ಇಂದ ಅದು ಒಂದು ಮತದ ಒಂದು ಪರಿವರ್ತನೆ ಆಗಿ ಆ ದಿಕ್ಕಲ್ಲಿ ಶಕ್ತಿ ತುಂಬಂತ ಕಾರ್ಯವನ್ನ ತಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ, ಇವತ್ತು ವಿಶೇಷವಾಗಿ ಈ ಒಂದು ವಿಪ್ರ ಸಮಾಜದ ಸನ್ಮಾನ ಆಗ್ಬೇಕಾದಾಗ ನಾನು ನೆನೆಸ್ಕೊಳ್ಬೇಕಾಗಿರೋದು ಮಾಜಿ ಶಾಸಕರಂತ ಆನಂದ್ ರಾಯರು ನಮ್ಮ ಮಧ್ಯದಲ್ಲಿಲ್ಲ, ನರಸಿಂಹಮೂರ್ತಿ ಅಯ್ಯಂಗಾರ್ ಅವರು ನಮ್ಮ ಮಧ್ಯ ಇಲ್ಲ, ಹಿರಿಯೂರು ಕೃಷ್ಣಮೂರ್ತಿಗಳು ನಮ್ಮ ಮಧ್ಯ ಇಲ್ಲ, ಆಪ ರಾಮ್ಭಟ್ರು ನಮ್ಮ ಮಧ್ಯದಲ್ಲಿಲ್ಲ, ನಮ್ಮ ಸಂಘದ ಕಾಲದಲ್ಲಿ ಜಡೆಯವರು ಕುಟುಂಬ ಅವರು ಕೂಡ ನಮ್ಮ ಮಧ್ಯ ಇಲ್ಲ, ರಾಮಾಜೋಸಿ ಇರ್ಬೋದು, ನಾಗರಾಜರಾವ್ ಇರ್ಬೋದು, ಈ ರೀತಿ ಅನೇಕ ಹಿರಿಯರ ಒಂದು ತಪಸ್ಸಿನ ಪ್ರತಿಫಲ ಇವತ್ತು ನಮ್ಮ ಸಂಘಟನೆ, ಪೂಜ್ಯ ತಂದೆ ಅಂತ ಒಬ್ಬ ನಾಯಕರು ಇವತ್ತು ರಾಜ್ಯಕ್ಕೆ, ರಾಷ್ಟ್ರದಲ್ಲಿ ಗೌರವಂತ ಪ್ರಧಾನಮಂತ್ರಿಗಳ ಪಕ್ಕದಲ್ಲಿ ಕೂರುವಂತ ಒಂದು ಅವಕಾಶನ ಸಿಕ್ಕಿದೆ ಅಂದ್ರೆ ಇವತ್ತು ನಿಮ್ಮೆಲ್ಲರ ನಮ್ಮ ವಿಪ್ರ ಸಮಾಜದ ಒಂದು ಹಾರೈಕೆ ಅಂತೇಳಿ ತುಂಬಾ ಅಭಿಮಾನದಿಂದ ಹೇಳ್ತಾ, ನಮ್ಮ ಮನೆಯ ಒಂದು ಕಲ್ಚರು ಕೂಡ ಪೂಜ್ಯ ತಂದೆಯವರು ರಾಘವೇಂದ್ರ ವಿಜಯೇಂದ್ರ ನಮಗಿಟ್ಟಂತ ಹೆಸರು ತಾವೆಲ್ಲರೂ ಕೂಡ ಗಮನಿಸ್ತೀರಿ. ಆ ರೀತಿ ನಮ್ಮ ತಂದೆಗೂ ಕೂಡ ಮೊದಲಿಂದನೂ ಕೂಡ ಆ ರೀತಿ ಅಂತ ನಿಮ್ಮ ವಿಪ್ಲವ ಸಮಾಜದ ಬಂಧುಗಳ ಒಂದು ಒಡನಾಟದಿಂದ ಇವತ್ತು ನಾವು ಕೂಡ ಇವತ್ತು ಒಂದು ಸನ್ಮಾರ್ಗದಲ್ಲಿ ಹೋಗುವಂತ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ನಾನು ಯಾವುದೇ ಸಂಕೋಚ ಇಲ್ದಂಗೆ ಈ ವೇದಿಕೆ ಮುಖಾಂತರ ಹೇಳ್ತಾ, ತುಂಬಾ ಸಂತೋಷ ಇವತ್ತು ನನ್ನ ಜವಾಬ್ದಾರಿಯನ್ನ ತೋರಿಸುವಂತ ಕೆಲಸವನ್ನ ಈ ಸನ್ಮಾನದ ಮುಖಾಂತರ ಮಾಡಿದಿರಿ. 100ಕ್ಕೆ 100 ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂತ ಕೆಲಸವನ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಹಿರಿಯರಿಗೆ, ನಮ್ಮ ರಾಮಚಂದ್ರ ರಾಯರಿಗೆ, ವಿಶೇಷವಾದಂಥ ನಮ್ಮ ಭಾಗವತ್ ಅವರಿಗೆ, ವಿಪ್ರ ಸಮಾಜದ ಎಲ್ಲ ಹಿರಿಯರಿಗೆ ವೇದಿಕೆ ಪರವಾಗಿ ವಂದನೆ, ಅಭಿನಂದನೆ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.